ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಿ ಅದಾನಂದ್ ಮಂಗಳೆ. ವೆಲ್ಕಮ್ ಟು ಅವರ್ ಇನ್ಕಮ್ ಟ್ಯಾಕ್ಸ್ ಸೀರೀಸ್ ನಂಬರ್ 5. ಸ್ನೇಹಿತರೆ, ಹಳೆಯ ಸೀರೀಸ್ನಲ್ಲಿ ಹೇಳಿದ್ದೆ ನಾನು ಒಂದು ನೆಕ್ಸ್ಟ್ ಕ್ವಶನ್ಸ್ಗಳನ್ನು ತೊಗೊಂಡು ಬರ್ತೀನಿ ಅಂತ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಾವು ಲೆಟ್ ಅಸ್ ಕ್ವಿಕ್ಲಿ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ಎ ಸೆಕೆಂಡ್. ಲೆಟ್ ಅಸ್ ಅಸ್ಯೂಮ್ ಮಿಸ್ಟರ್ ಎಕ್ಸ್ ಅನ್ನೋರಿಗೆ ಇಷ್ಟೊಂದು ಇನ್ಕಮ್ ಬರ್ತಾ ಇದೆ. ಅಂದರೆ ಅವರಿಗೆ ಪ್ರತಿ ತಿಂಗಳು ಒಂದು 30,000 ರೂಪಾಯಿ ಸ್ಯಾಲ್ರಿ ಇದೆ. ಜೊತೆಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಒಳ್ಳೆ ಹೆಡ್ಜಿಂಗ್ ಮಾಡೋದು ಕಲ್ತಿದ್ದಾರೆ. ಸೊ ಅವರೊಂದು ವರ್ಷದಲ್ಲಿ 3 ಲಕ್ಷ ಇನ್ಕಮ್ ಮಾಡಿದ್ದಾರೆ ಅಂತ ಭಾವಿಸೋಣ. ಜೊತೆಗೆ ಇಂಟ್ರಾಡೇದಲ್ಲೂ ಕೂಡ ನಾವು ಪ್ರಾಫಿಟ್ ಮಾಡ್ಬೋದು, ಶೇರ್ಸ್ಗಳನ್ನು ತಗೊಂಡು ಕೊಡ್ಬೋದು. ಅದರಲ್ಲೂ ಕೂಡ ಲೆಟ್ ಅಸ್ ಅಸ್ಯೂಮ್ 1 ಲಕ್ಷ ಇನ್ಕಮ್ ಆಗಿದೆ. ಇನ್ನು ಹೋದ ವರ್ಷದಿಂದ ಇಲ್ಲಿ ತನಕ ಇಟ್ಕೊಂಡು ಆ ಶೇರ್ಸ್ನ ಸೆಲ್ ಮಾಡಿದರು, 60,000 ಇನ್ಕಮ್ ಕೂಡ ಅದರಿಂದ ಬಂದಿದೆ. ಸೊ ಹಾಗಾದರೆ ಈ ಟೋಟಲ್ ಎಲ್ಲದನ್ನು ಹಾಕಿ ನ್ಯೂ ಟ್ಯಾಕ್ಸ್ ರಿಜಿಮ್ನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಅಂತ ಕಮಾನ್ ಲೆಟ್ ಅಸ್ ಸಿ ನಾವು. ಸ್ನೇಹಿತರೆ, ಈಗ ಬಂದಿರತಕ್ಕಂಥದ್ದು ಸ್ಯಾಲ್ರಿ ಇನ್ಕಮ್ ಬಂದಿರತಕ್ಕಂಥದ್ದು ಎಷ್ಟು? 30,000 ರೂಪಾಯಿ ಒಂದು ತಿಂಗಳಿಗೆ. ಅಂದರೆ ವರ್ಷಕ್ಕೆ 12 3 36, 3,60,000 ಇಸ್ ದಿ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಆದರೆ ದರ್ ಇಸ್ ಅ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲೌಡ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಟು ದ ಎಕ್ಸ್ಟೆಂಟ್ ಆಫ್ 75,000. ಸರ್, ಇದಕ್ಕೇನಾರ ಪ್ರೂಫ್ ಕೊಡ್ಬೇಕಾ? ಯಾವ ಪ್ರೂಫ್ ಕೊಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಹೊಸ ಟ್ಯಾಕ್ಸ್ ರಿಜಿಮ್ನಲ್ಲಿ 75,000ವನ್ನು ಟ್ಯಾಕ್ಸ್ ಡಿಡಕ್ಟ್ ಮಾಡ್ಕೋಬೋದು. ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕ್ಲೇಮ್ ಮಾಡ್ಕೋಬೋದು. ಯಾಕೆ ಕೊಡ್ತಾರೆ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್? ಅಂದರೆ ಬಿಸ್ನೆಸ್ ಮನ್ಗಳಿಗೆ ತಾವು ಇನ್ಕಮ್ ಮಾಡಲಿಕ್ಕೆ ಸಾಕಷ್ಟು ಖರ್ಚುಗಳನ್ನು ತೋರಿಸ್ಲಿಕ್ಕೆ ಅವಕಾಶ ಇದೆ. ಆದರೆ ಸ್ಯಾಲ್ರಿ ಇಡ್ನವ್ರಿಗೆ ಯಾವ ಎಕ್ಸ್ಪೆನ್ಸ್ ತೋರಿಸ್ತೀರಾ? ಮನೆಯಿಂದ ಆಫೀಸ್ಗೆ ಹೋಗಬೇಕು, ಆಫೀಸ್ಗೆ ಹೋದಾಗ ಅಲ್ಲಿ ಇಲ್ಲಿ ಕ್ಯಾಂಟೀನ್ಗಳಲ್ಲಿ ಹೋಟೆಲ್ಗಳಲ್ಲಿ ಊಟ ಮಾಡಬೇಕು, ಪಾರ್ಕಿಂಗ್ ಫೀಸ್ಗಳನ್ನು ಕೊಟ್ಟಿರಬೇಕು, ಬಟ್ಟೆ ಐರನ್ ಮಾಡಿಸಿರಬೇಕು. ಸೊ ಈ ರೀತಿಯ ಸಾಕಷ್ಟು ಎಕ್ಸ್ಪೆನ್ಸಸ್ಗಳು ಇರ್ತವೆ. ಅದನ್ನು ಕ್ಲೇಮ್ ಮಾಡ್ಬೋದಿತ್ತಾ? ನೋ. ಆದರೆ ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ 75,000. ಸರ್, ಇನ್ಕಮ್ ಜಾಸ್ತಿ ಇದ್ದರೆ ಜಾಸ್ತಿ ಅಥವಾ ಕಡಿಮೆ ಇದ್ದರೆ ಕಡಿಮೆ, ಯಾವ ರೀತಿಯ ಒಂದು ಭೇದ ಭಾವ ಇಲ್ಲ. 1 ಕೋಟಿ ಸಂಬಳ ಇರಲಿ, 10,000 ಸಂಬಳ ಇರಲಿ, ಎಲ್ಲರಿಗೂ ಕೂಡ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಸ್ ದ ಸೇಮ್, 75,000. ಸೊ ಹಾಗಾದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಎಷ್ಟು ಅಂತ ನೋಡಿದಾಗ 3,60,000ದಲ್ಲಿ 75,000 ಮೈನಸ್ ಮಾಡಿದ್ವಿ. ಉಳಿದಿರ್ತಕ್ಕಂಥದ್ದು 2,85,000. ಅದೇ ವ್ಯಕ್ತಿಗೆ ನಾನು ಆಗಲೇ ಹೇಳಿದೆ ಬಿಸ್ನೆಸ್ ಇನ್ಕಮ್ ಕೂಡ ಇದೆ. ಎಷ್ಟಿದೆ? 3 ಲಕ್ಷ. ಕಂಪ್ಲೀಟ್ 3 lakhs is taxed at the normal slab rate. ಸೊ ಮೊದಲನೇದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಎಷ್ಟು ಬಂತು? 2,85,000. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಪ್ರಾಫಿಟ್ ಮಾಡಿದಾರ, ಆ 3 ಲಕ್ಷನೂ ಆ್ಯಡ್ ಮಾಡೋಣ. ಇನ್ನು ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ನಾನು ಆಗಲೇ ಹೇಳಿದೆ 1 ಲಕ್ಷ ಲಾಭ ಮಾಡಿರ್ಬೋದು ಅಂತ ಇಟ್ಕೊಳ್ಳಿ. ಸರ್, ಏನ್ರಿ ಎಕ್ಸಾಮ್ಷನ್ ಇದೆನಾ? ಯಾವ ಎಕ್ಸಾಮ್ಷನೂ ಇಲ್ಲ. ಸ್ಟ್ರೇಟ್ ಅವೇ ಇಟ್ ವಿಲ್ ಗೋ ಟು ದಿ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ಗೆ ಹೋಯ್ತು 1 ಲಕ್ಷ. ಎಸ್, ಈಗ ಬರುತ್ತೆ ನೋಡಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಂದರೆ 12 ತಿಂಗಳಕ್ಕಿಂತ ಜಾಸ್ತಿ ಶೇರ್ಸ್ಗಳನ್ನು ಹೋಲ್ಡ್ ಮಾಡಿದ್ರು ಮಿಸ್ಟರ್ ಎಕ್ಸ್ ಅನ್ನೋರು. ಅವ್ರಿಗೆ ಇನ್ಕಮ್ ಆಗಿತ್ತು 60,000. ಸ್ನೇಹಿತರೆ, ಇಲ್ಲಿ ಸೆಕ್ಷನ್ 112A ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಪ್ರಕಾರ 1,25,000 ತನಕ ದೆರ್ ಇಸ್ ಅನ್ ಎಕ್ಸಂಪ್ಷನ್. ಯಾರಿಗೆ? ಶೇರ್ಸ್ಗಳನ್ನು 12 ತಿಂಗಳಿಗಿಂತ ಜಾಸ್ತಿ ಇಟ್ಕೊಂಡಿದ್ರೆ. ಸೊ 12 ತಿಂಗಳು ಇಟ್ಕೊಂಡ್ರೂ ಬರಲ್ಲ, 12 ತಿಂಗಳು 1 ದಿನ ಆಗಿದ್ದರೆ ಬರುತ್ತೆ. ಅಂದರೆ ಅರ್ಥ 10ನೇ ತಾರೀಕು ಜನವರಿ ಯಾವುದೋ ಒಂದು ವರ್ಷ, ಅಂದರೆ 2025ರಲ್ಲಿ ಖರೀದಿ ಮಾಡಿದ್ದೆ ಸರ್ ನಾನು. ಸೊ ನಾನು 9ನೇ ತಾರೀಕು ಜನವರಿ 2026 ಮಾಡ್ತೀನಿ. ಆಗುತ್ತಾ ಸರ್ ಒಂದು ವರ್ಷ? ನೋ. ಮೋರ್ ದೆನ್ 12 months, ನಾಟ್ 12 months, ಮೋರ್ ದೆನ್ 12 months ಅಂದರೆ 1 ದಿನ ಆದರೂ ಜಾಸ್ತಿ ಆಗಿರಬೇಕು ಅಂತ ಅರ್ಥ. ಓಕೆ, ಫೈನ್, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ 112A ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೇಳುತ್ತೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನಲ್ಲಿ 1,25,000 ತನಕ ದೆರ್ ಇಸ್ ಎನ್ ಎಕ್ಸಂಪ್ಷನ್. ಆದರೆ ಅರ್ನ್ ಮಾಡಿರೋದೇ 60,000 ಅಲ್ಲ. ಸೊ ಲಿಮಿಟ್ ಈಸ್ ಲಿಮಿಟೆಡ್ ಟು ದಿ ಎಕ್ಸ್ಟೆಂಟ್ ಆಫ್ ಇನ್ಕಮ್ ಅರ್ನ್ಡ್. 60,000ಕ್ಕೆ 60,000 ಹೊರಟೋಯ್ತು. ಸೊ ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದ 0 ಇಲ್ಲ ಅಂದಿದ್ರೆ ಇದು 12.5% ಟ್ಯಾಕ್ಸ್ ಇರೋದು. ಸೊ ಈಗ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ ಯಾವುದರಲ್ಲಿ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನಲ್ಲಿ. ಸೊ ಹಾಗಾದರೆ ಉಳಿದಿರ್ತಕ್ಕಂಥದ್ದು ಸ್ಯಾಲ್ರಿ 2,85,000, ಬಿಸ್ನೆಸ್ ಇನ್ಕಮ್ 3 ಲಕ್ಷ,
ಇಂಟ್ರಾಡೇ ಇನ್ಕಮ್ 1 ಲಕ್ಷ. ಟೋಟಲ್ ಎಷ್ಟಾಯಿತು? 6,85,000. ಸೊ ಈಗೇನು ಮಾಡಬೇಕು? 6,85,000 ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. 4 ಲಕ್ಷದ ತನಕ 0, 4 ಲಕ್ಷದ ₹1 6,85,000 ತನಕ 5%. ಹಾಗಾದರೆ ಟ್ಯಾಕ್ಸ್ ಬರುತ್ತೆ ₹14,250. ಆದರೆ ನಿಮಗೆ ಭಾಳ ಚೆನ್ನಾಗಿ ಗೊತ್ತು, ರಿಬೇಟ್ ಅಂಡರ್ ಸೆಕ್ಷನ್ 87A ಪ್ರಕಾರ 12 ಲಕ್ಷ ತನಕ ನಮ್ಮ ಟೋಟಲ್ ಇನ್ಕಮ್ ಇದ್ದರೂ ಕೂಡ ದೇರ್ ಈಸ್ ನೋ ಟ್ಯಾಕ್ಸ್. ಸೊ ಹಾಗಾದರೆ 6,85,000 ಅರ್ನ್ ಮಾಡಿದ್ದೀವಿ ನಾವು. ಶೇರ್ಸು ಸೆಲ್ ಮಾಡಿದ್ವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ಗೇನು ಇತ್ತು, ಫ್ಯೂಚರ್ ಆ್ಯಂಡ್ ಆಪ್ಷನ್ಸು ಇತ್ತು, ಸ್ಯಾಲ್ರಿನೂ ಇತ್ತು. ಆದರೆ ನಮಗೆ 87A ಪ್ರಕಾರ ₹14,250 ಕಂಪ್ಲೀಟ್ಲಿ ಎಕ್ಸಮ್ಟ್, ಬಿಕಾಸ್ 12 ಲಕ್ಷ ದಾಟಿಲ್ಲ. ಸೊ ಹಾಗಾದರೆ ಫೈನಲ್ ಕನ್ಕ್ಲೂಷನ್ ಆಫ್ ದ ಸ್ಟೋರಿ, ಇಷ್ಟೆಲ್ಲ ಇನ್ಕಮ್ ಇದ್ರೂ ಕೂಡ ಟ್ಯಾಕ್ಸ್ ಈಸ್ ನಿಲ್. ಸ್ನೇಹಿತರೆ, ಈ ಒಂದೇ ಒಂದು ಎಕ್ಸಾಂಪಲ್ನ ಮುಖಾಂತರ ನಾನು ನಿಮಗೆ ಸ್ಯಾಲ್ರಿ ಇನ್ಕಮ್ ಯಾವ ರೀತಿ ಟ್ಯಾಕ್ಸ್ ಆಗುತ್ತೆ, ಬಿಸ್ನೆಸ್ ಇನ್ಕಮ್ ಯಾವ ಥರ ಬರುತ್ತೆ, ಇಂಟ್ರಾಡೇ ಇನ್ಕಮ್ ಯಾವ ರೀತಿ ಆಗುತ್ತೆ, ಅದೇ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮಾಡಿದಾಗ ಯಾವ ರೀತಿ ಆಗುತ್ತೆ ನಾನು ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ನಿಮಗೂ ಏನಾದರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಸರ್, ಲೋನ್ಸ್ ತೊಗೊಳೋದಿದೆ ಅಥವಾ ಲಾಸ್ಗಳನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದಿದೆ, ಎಸ್, ಈ ಒಂದು ಟಾಪಿಕ್ಸ್ಗಳನ್ನು ತೊಗೊಂಡು ಮುಂದಿನ ಸಂಚಿಕೆಗಳಲ್ಲಿ ಬರ್ತೀನಿ ಡೆಫಿನೆಟ್ಲಿ. ಹಾಗಾದರೆ ನಿಮಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಿದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಕಾಮೆಂಟ್ ಮಾಡಿ. ಅದೇ ರೀತಿ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಗೂಗಲ್ ಫಾರ್ಮ್ನ ಕೂಡ ಹಾಕಿದ್ದೀವಿ. ಯಾವುದೇ ರೀತಿಯ ಟ್ಯಾಕ್ಸ್ ರಿಲೇಟೆಡ್ ಕ್ವಶನ್ಸ್ ಇರಲಿ ಅಥವಾ ಹೆಡ್ಜಿಂಗ್ ರಿಲೇಟೆಡ್ ಕ್ವಶನ್ಸ್ಗಳು ಇದ್ದರೂ ಕೂಡ ನೀವು ಅದರಲ್ಲಿ ಬರಿಬೋದು. ನಮ್ಮ ಟೀಮ್ ವಿಲ್ ಗೆಟ್ ಬ್ಯಾಕ್ ಟು ಯು. ಸ್ನೇಹಿತರೆ, ಪ್ರತಿ ಶನಿವಾರ ಹಾಗೂ ಭಾನುವಾರ ನಮ್ಮ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ನಲ್ಲಿ ಸೆಮಿನಾರ್ನ ಕಂಡಕ್ಟ್ ಮಾಡ್ತೀವಿ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇರುತ್ತೆ. ಯಾರಿಗೆ ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕು, ಹೆಡ್ಜಿಂಗ್ ಮಾಡೋದು ಕಲಿಬೇಕು, ಸಪ್ತ ಸ್ವರಗಳ ನಾಲೆಜು, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸು, ಫಂಡಮೆಂಟಲ್ ಆಯ್ಕೆಗಳನ್ನು ಮಾಡೋದು ಹೇಗೆ, ಮಲ್ಟಿ ಬ್ಯಾಗರ್ನ ಚೂಸ್ ಮಾಡೋದು ಹೇಗೆ ಅಂತ ನಿಮಗೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ನಿಮ್ಮ ಸೀಟ್ಸ್ನ ರಿಸರ್ವ್ ಮಾಡಿ. ಸೊ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಕೈಂಡ್ಲಿ ಪ್ರೆಸ್ ದಿ ಲೈಕ್ ಬಟನ್. ದಟ್ ಈಸ್ ವಾಟ್ ಐ ಆಲ್ವೇಸ್ ಆಸ್ಕ್. ಮೋಟಿವೇಶನ್ ಬೇಕು ನನಗೂ ಕೂಡ. ಸೊ ಹಾಗಾದರೆ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಗಳು ಬರಬೇಕು ಅಂದರೆ ಪ್ಲೀಸ್ ಕ್ಲಿಕ್ ಆನ್ ದಿ ಲೈಕ್ ಬಟನ್. ಹಾಗಾದರೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಿದ್ದೀರಿ ಅಂತ ಭಾವಿಸ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.